ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷಾ ಫಲಿತಾಂಶ ಇದೀಗ ಮೇ 9ನೇ ತಾರೀಕಿನಂದು ರಾಜ್ಯಾದ್ಯಂತ ಪ್ರಕಟ ಆಗಿದ್ದು ಈ ಒಂದು ಪರೀಕ್ಷಾ ಫಲಿತಾಂಶದಲ್ಲಿ ಕುಸಿತ ಕಂಡಿರುವಂಥದ್ದು. ಸೊ ಈ ಬಾರಿ ಹೆಚ್ಚು ಪ್ರಮಾಣದಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ರು ಕೂಡ ವಿದ್ಯಾರ್ಥಿಗಳ ಫಲಿತಾಂಶ ಇಳಿಕೆ ಆಗೋದಕ್ಕೆ ಯಾವೆಲ್ಲ ಕಾರಣಗಳಿದಾವೆ. ಸೊ ಫಲಿತಾಂಶದಲ್ಲೇ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಆಗಿದ್ದಾರೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟರು. ಸೊ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ ಅಂದರೆ ರಿಸಲ್ಟ್ ಎಷ್ಟು ಬರ್ತಾ ಇತ್ತು ಆಗಿದ್ರೆ. ಸೊ ಇಲಾಖೆ ಕಡೆಯಿಂದನೇ ಅಧಿಕೃತವಾಗಿ ಈ ಒಂದು ಕಾರಣಗಳನ್ನು ಮತ್ತೆ ಯಾಕೆ ಈ ಥರ ಆಗಿದೆ ಎಂಬುದರ ಎಲ್ಲ ಕುರಿತು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಬಹುತೇಕ ವಿದ್ಯಾರ್ಥಿಗಳು ಈ ಬಾರಿ ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದಂಥ ಪಕ್ಷದಲ್ಲಿ ಫೇಲ್ ಆಗಿದ್ದೀರಾ ಅಂತ ಹೇಳಬಹುದಾಗಿದ್ದು, ಅನುತ್ತೀರ್ಣತ ಕಡಿಮೆ ಅಂಕಗಳು ಕೂಡ ಬಂದಿರಬಹುದು ಸಾಧ್ಯತೆಗಳಿದ್ದಾವೆ ಫೇಲ್ ಆಗಿರುವಂಥ ಪ್ರಮಾಣದಲ್ಲಿ. ಇದೀಗ ವಿದ್ಯಾರ್ಥಿಗಳಿಗೆ ಏನು ಕಾರಣದಿಂದ ವಿದ್ಯಾರ್ಥಿಗಳಿಗೆ ಫೇಲ್ ಪ್ರಮಾಣ ಹೆಚ್ಚಾಗಿದೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕಗಳು ಸಿಕ್ಕಿರೋದಕ್ಕೆ ಕಾರಣ ಏನು, ಈ ಬಗ್ಗೆನೂ ಕೂಡ ವಿಡಿಯೋದಲ್ಲಿ ಮಾಹಿತಿಯನ್ನು ಕ್ಲಾರಿಟಿನ ಸಿಗ್ತಾ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ. ಸಾಕಷ್ಟು ವಿದ್ಯಾರ್ಥಿನಿಯರು ಪೋಷಕರುಗಳಲ್ಲಾಗಿರ್ಬೋದು ಶಿಕ್ಷಕರುಗಳಲ್ಲಾಗಿರ್ಬೋದು ಈ ಒಂದು ಪ್ರಶ್ನೆ ಡೌಟ್ಸ್ಗಳಂತೂ ಬರ್ತಾ ಇರುವಂಥದ್ದು. ಈ ಬಾರಿಯ ರಿಸಲ್ಟ್ ಯಾಕೆ ತಡ ಆಗಿದೆ ಅಂದರೆ ಡೌನ್ ಆಗಿದೆ ವಿದ್ಯಾರ್ಥಿಗಳಿಗಿಂತ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಇದರ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಂತೀರಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳ SSLC ಪರೀಕ್ಷಾ ಫಲಿತಾಂಶ 2023-24ನೇ ಸಾಲ ಪರೀಕ್ಷೆ 1ರ ಫಲಿತಾಂಶದಲ್ಲಿ ಒಟ್ಟಾರೆಯಾಗಿ 73% ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇರುವಂಥದ್ದು. ಗ್ರೇಸ್ ಅಂಕ ಇರದೇ ಇದ್ದರೆ ಅರ್ಧಕ್ಕರ್ಧಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು ಅಂತ ಸುದ್ದಿಗಳು ಇದೀಗ ಇಲಾಖೆ ಕಡೆಯಿಂದನೇ ಬರ್ತಾ ಇದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಪರೀಕ್ಷೆಯನ್ನು ಬರೆದಂಥ 8.5 ಲಕ್ಷ ವಿದ್ಯಾರ್ಥಿಗಳ ಪೈಕಿ ಫೇಲ್ ಆದಂಥ ವಿದ್ಯಾರ್ಥಿಗಳ ಸಂಖ್ಯೆನೇ ಕೂಡ ಒಂದು ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಏನಾದರೂ ಗ್ರೇಸ್ ಮಾರ್ಕ್ಸನ್ನೇ ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ಈ ಒಂದು ರಿಸಲ್ಟ್ನ ಪ್ರಮಾಣ ಏನಿದೆಯಲ್ಲ 53.604% ಈ ಒಂದು ರಿಸಲ್ಟ್ ನಿಂತ್ಕೋಬೋದಾಗಿತ್ತು. ಅಂದರೆ 20% ರಿಸಲ್ಟ್ ಡೌನ್ ಆಗ್ತಾ ಇತ್ತು ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂದರೆ ಅಂತಕ್ಕಂಥ ಸುದ್ದಿ ಇಲಾಖೆಯವರು ಕೊಡ್ತಾ ಇರುವಂಥದ್ದು. ಸೊ ಈ ಬಾರಿ ಒಂದು ರಿಸಲ್ಟ್ ಡೌನ್ ಆಗೋದಕ್ಕೆ ಕಾರಣಗಳನ್ನು ತಿಳಿಯುವುದಾದರೆ ಈ ಬಾರಿ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಸೂಕ್ತ ಕ್ರಮಗಳನ್ನೆಲ್ಲ ತೆಗೆದುಕೊಂಡಿದ್ದರು. ಪ್ರತಿ ಕೊಠಡಿಗೂ ಕೂಡ ಒಂದು CC ಕ್ಯಾಮ್ರಾವನ್ನು ಅಳವಡಿಕೆ ಮಾಡೋದಾಗಿರ್ಬೋದು, ಆ ಕೊಠಡಿಗಳ ಚಿತ್ರಣ ಪರಿಶೀಲನೆಗೆ ವೆಬ್ ಕ್ಯಾಸ್ಟಿಂಗ್ನ ವ್ಯವಸ್ಥೆ ಮಾಡಲಾಗಿರೋದಾಗಿರ್ಬೋದು, ಆಯಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್ನ ಒಂದು CEO ಸೊ ಈ ಎಲ್ಲ ಒಂದು ಪರೀಕ್ಷಾ ಕೇಂದ್ರಗಳ ವೆಬ್ ಕ್ಯಾಸ್ಟಿಂಗ್ನ ಪರಿಶೀಲನೆ ಮಾಡ್ತಾ ಇದ್ರು. ಹೀಗಾಗಿ ಪರೀಕ್ಷಾ ಅಕ್ರಮಗಳು ಸಂಪೂರ್ಣವಾಗಿ ಕಡಿವಾಣ ಬಿದ್ದಿರೋದ್ರಿಂದ ಈ ಬಾರಿಯ ಪರೀಕ್ಷಾ ಫಲಿತಾಂಶದಲ್ಲೇ ಒಂದು ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಅಂದರೆ ಕಟ್ಟುನಿಟ್ಟಾಗಿ ಪರೀಕ್ಷೆ ಮಾಡಿರೋದ್ರಿಂದ ಈ ಬಾರಿಯ ರಿಸಲ್ಟ್ ಡೌನ್ ಆಗಿದೆ ಅಂತಕ್ಕಂಥ ಸುದ್ದಿಯನ್ನು ಇಲಾಖೆ ಕಡೆಯಿಂದನೇ ಕೊಡ್ತಾ ಇರುವಂಥದ್ದು. ಸೊ ಈ ಬಾರಿಯ ಒಂದು ಪರೀಕ್ಷಾ ಫಲಿತಾಂಶದಲ್ಲಿ ಇಳಿಕೆ ಕಾಣೋದಕ್ಕೆ ಪ್ರಮುಖವಾದಂಥ ರೀಸನ್ಸ್ಗಳು ಇವೆಲ್ಲ ಆಗಿದ್ದು ಕಾರಣಗಳು. ಈ ಬಾರಿ ವಿದ್ಯಾರ್ಥಿಗಳು ಅಂದರೆ ಈ ಒಂದು ಕಾರಣದಿಂದ ಏನು ತಿಳಿದು ಬರ್ತಿದೆ ಅಂದರೆ ಪ್ರತಿ ವರ್ಷ ಕೂಡ ವಿದ್ಯಾರ್ಥಿಗಳು ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಅಂದರೆ 50 to 20%, 15ರಿಂದ 20% ವಿದ್ಯಾರ್ಥಿಗಳು ಕಾಪಿ ಮಾಡಿನೇ ಪಾಸ್ ಆಗ್ತಾ ಇದ್ರು ಅಂತ ಶಿಕ್ಷಣ ಇಲಾಖೆಯು ಒಪ್ಕೊಂಡಂತಾಗಿರುವಂಥದ್ದು. ಸೊ ಈ ಪ್ರಕಾರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಒಂದು ಪ್ರೌಢ ಶಿಕ್ಷಣ ಒಂದು ಪರೀಕ್ಷಾ ವ್ಯವಸ್ಥೆಯಲ್ಲಾಗಿರ್ಬೋದು, ಒಂದು ಪ್ರೌಢ ಶಿಕ್ಷಣದಲ್ಲೂ ಕೂಡ ಸುಧಾರಣೆ ಆಗಬೇಕಾಗಿದೆ ಅಂತ ಎಲ್ಲ ಮಾಹಿತಿಗಳು ಕೂಡ ಇದೀಗ ಬರ್ತಾ ಇದ್ದು. ರಿಸಲ್ಟ್ನಲ್ಲಿ ಡೌನ್ ಆಗಿರೋದು ನೋಡಿದ್ರೆ 20% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರೆ ಈ ಒಂದು 73% ರಿಸಲ್ಟ್ ಬಂದಿದೆ. ಇಲ್ಲ ಗ್ರೇಸ್ ಮಾರ್ಕ್ಸ್ ಅನ್ನೇ ಕೊಟ್ಟಿಲ್ಲ ಅನ್ನುವಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಇನ್ನ ಒಂದು ಕಳಪೆ ಒಂದು ಪ್ರಮಾಣದಲ್ಲಿ ರಿಸಲ್ಟ್ಗಳು ಕೂಡ ಬರ್ತಾ ಇತ್ತು. 50-55% ರಿಸಲ್ಟ್ ಏನಾದರೂ ನಿಂತ್ಕೊಂಡಿದ್ರೆ ಒಂದು ರಾಜ್ಯಕ್ಕೆ ಕೂಡ ಒಂದು ತಲೆ ತಗ್ಗಿಸುವಂಥ ಒಂದು ಹೆಸರು ಕೂಡ ಬರ್ತಾ ಇತ್ತು ಅಂತ ಹೇಳಬಹುದಾಗಿದ್ದು, ಎಲ್ಲ ಒಂದು ಮಾದರಿಯಲ್ಲೂ ಕೂಡ ಈ ಒಂದು ಪರೀಕ್ಷಾ ಫಲಿತಾಂಶ ಕಟ್ಟುನಿಟ್ಟಾಗಿ ನಡೆದಿರೋದ್ರಿಂದ ಈ ಬಾರಿಯ ಒಂದು ಫಲಿತಾಂಶ ಈ ಥರ ಆಗಿದ್ದು. ಮುಂದಿನ ವರ್ಷಗಳಿಂದ ಎಲ್ಲ ಒಂದು ಶಾಲೆಗಳು ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಪರೀಕ್ಷೆಗಳಿಗೆ ವಿದ್ಯಾರ್ಥಿಯನ್ನು ಸಜ್ಜುಗೊಳಿಸಬೇಕಾಗಿದೆ ಅಂತ ಇಲಾಖೆಯವರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳೇ.